ದರ್ಶನ್ ಸ್ನೇಹ ಜೀವಿ. ಗೆಳೆಯರಿಗಾಗಿ, ಗೆಳೆತನಕ್ಕಾಗಿ, ತನಗೆ ಇಷ್ಟವಾದವರಿಗಾಗಿ ಏನ್ ಬೇಕಾದ್ರೂ ಮಾಡ್ತಾರೆ. ಈಗ ಅದೇ ಕಾರಣಕ್ಕೆ ಕಾಟೇರ ತನ್ನ ಕಷ್ಟದ ಕಾಲದಲ್ಲಿ ಹೆಗಲಾಗಿದ್ದ ಗೆಳೆಯ ಧನ್ವೀರ್ಗಾಗಿ ತಮ್ಮ 10 ತಿಂಗಳ ವನವಾಸಕ್ಕೆ ಇತಿಶ್ರೀ ಇಡ್ತಿದ್ದಾರೆ. ಆದಷ್ಟು ಬೇಗ ಅಭಿಮಾನಿಗಳಿಗೆ ದರ್ಶನ ನೀಡೋದಕ್ಕೆ ತಯಾರಾಗಿದ್ದಾರೆ. ಯಾವಾಗ, ಎಲ್ಲಿ ಗೊತ್ತಾ? ಇಲ್ಲಿದೆ ನೋಡಿ ಆ ಕಂಪ್ಲೀಟ್ ಡೀಟೇಲ್ಸ್. ಕಾಟೇರ ಸಿನಿಮಾ ಆದ ನಂತರ ಸಕ್ಸಸ್ ಪಾರ್ಟಿ, ಅದಾದ ನಂತರ 25 ವರ್ಷದ ಸಿನಿ ಪಯಣದ ಕಾರ್ಯಕ್ರಮ, ಈ ಎರಡನ್ನ ಬಿಟ್ರೆ ದರ್ಶನ್ ಪವಿತ್ರ ಸ್ನೇಹದಿಂದ ಜೈಲು ಪಾಲಾಗಿದ್ದೆ ದೊಡ್ಡ ಮ್ಯಾಟರ್ ಆಗಿತ್ತು ಕಳೆದ ವರ್ಷ. ಬರೋಬ್ಬರಿ 7 ತಿಂಗಳು ಕಂಬಿ ಹಿಂದಿನ ವನವಾಸವನ್ನ ಮುಗಿಸಿ ಹೊರಬಂದ ದರ್ಶನ್ ಪಾಲಿಗೆ, ಅವರ ಸೆಲೆಬ್ರಿಟಿಗಳ ಪಾಲಿಗೆ ಅದೇ ದೀಪಾವಳಿ, ದಸರಾ ಹಬ್ಬ ಎಲ್ಲವೂ ಕೂಡ ಆಗಿತ್ತು. ಹೊರಗೆ ಬಂದಾಗ ಮೌನಕ್ಕೆ ಶರಣಾಗಿದ್ದ ದಾಸ ಪಬ್ಲಿಕ್ನಲ್ಲಿ ಹೆಚ್ಚಾಗಿ ಕಾಣಿಸಿಕೊಳ್ಳದೆ ಮಾತನಾಡದೇ ಇದ್ರು. ಬೆನ್ನು ನೋವಿಗೆ ಚಿಕಿತ್ಸೆ ಪಡೆದು ಆರೋಗ್ಯ ಸುಧಾರಿಸಿಕೊಳ್ಳೋದತ್ತ ಗಮನವನ್ನ ಕೂಡ ಹರಿಸಿದ್ರು. ಕಾಲು ನೋವಿದ್ರೂ ದೇವಸ್ಥಾನಗಳ ದರ್ಶನ ಮಾಡ್ತಾ ಆಗಾಗ ಬಿಡುವು ಮಾಡಿಕೊಂಡು ಮನೆ ಮುಂದೆ ಬರುವಂತಹ ಅಭಿಮಾನಿಗಳನ್ನ ಮಾತನಾಡಿಸ್ತಿದ್ದ ಅಭಿಮಾನಿಗಳಿಗೆ ಈ ವರ್ಷದ ಹುಟ್ಟುಹಬ್ಬಕ್ಕೆ ಸಿಗೋದಕ್ಕೆ ಆಗಲ್ಲ, ಆದ್ರೆ ಬೇರೆ ದಿನ ನಿಮ್ಮೆಲ್ಲರನ್ನ ಭೇಟಿ ಮಾಡ್ತೀನಿ ಅಂದಿದ್ದ ದಾಸ ಆ ಗಳಿಗೆಗೆ ಶುಭ ಮುಹೂರ್ತವನ್ನ ಇಟ್ಟಿದ್ದಾರೆ. ಮೊದಲ ಬಾರಿಗೆ ಕಾಟೇರ ತನ್ನ ಗೆಳೆಯ ಧನ್ವೀರ್ ನಟನೆಯ ವಾಮನ ಸಿನಿಮಾದ ಟ್ರೇಲರ್ ಬಿಡುಗಡೆಗೆ ಆಗಮಿಸ್ತಾ ಇದ್ದು, ಕಷ್ಟ ಕಾಲದಲ್ಲಿ ತನಗೆ ಬೆಂಬಲವಾಗಿ ನಿಂತು ಸಿನಿಮಾ ಕೆರಿಯರ್ ಅನ್ನೋದಕ್ಕಿಂತ ತನ್ನನ್ನ ನೋಡಿಕೊಂಡಂತಹ ಗೆಳೆಯನಿಗಾಗಿ ಈಗ ಸಾವಿರಾರು ಅಭಿಮಾನಿಗಳಿಗೆ ದರ್ಶನ ನೀಡೋದಕ್ಕೆ ಬರೋದು ಪಕ್ಕಾ ಆಗಿದೆ. ಧನ್ವೀರ್ ಗೆಳೆಯ ಅನ್ನೋದಕ್ಕಿಂತ ತಮ್ಮನ ಸ್ಥಾನದಲ್ಲಿ ನೋಡ್ತಾರೆ ದರ್ಶನ್. ಈ ಹಿಂದೆ ಧನ್ವೀರ್ ನಟನೆಯ ಕೈವಾ ಸಿನಿಮಾದ ಪ್ರಚಾರಕ್ಕೂ ಹೋಗಿ ಸಿನಿಮಾಕ್ಕೆ ಬೆಂಬಲವನ್ನ ನೀಡಿದ್ರು. ಆ ಸಿನಿಮಾದಲ್ಲಿ ದರ್ಶನ್ ರಾಬರ್ಟ್ ಸಿನಿಮಾದಲ್ಲಿ ಧರಿಸಿದಂತಹ ವಿಗ್ಗನ್ನ ಧರಿಸಿ ದರ್ಶನ್ಗೆ ಗೌರವ ನೀಡಿದ್ರು ಧನ್ವೀರ್. ಇದೀಗ ವಾಮನ ಸಿನಿಮಾಕ್ಕೂ ಗಜಬಲ ನೀಡ್ತಾ ಇದ್ದು, ಗುರುವಾರ ಪ್ರಸನ್ನ ಚಿತ್ರಮಂದಿರದಲ್ಲಿ ಟ್ರೇಲರ್ ಬಿಡುಗಡೆ ಮಾಡಿಕೊಡೋದಕ್ಕೆ ಗ್ರೀನ್ ಸಿಗ್ನಲ್ ನೀಡಿದ್ದಾರೆ. ಸದ್ಯ ದರ್ಶನ್ ತಮ್ಮ ಜೀವನದಲ್ಲಿದ್ದ ಹಳೆಯ ಗೆಳೆಯರನ್ನೆಲ್ಲ ದೂರವಿಟ್ಟಿದ್ದಾರೆ. ಮನೆ ಕೆಲಸದವರು, ಕಾರ್ ಡ್ರೈವರ್, ಹೀಗೆ ಹಳೆಯ ಪಟಾಲಂಗೆ ವಿಜಯಲಕ್ಷ್ಮಿ ದರ್ಶನ್ ಈಗಾಗಲೇ ಗೇಟ್ ಪಾಸ್ ನೀಡಿದ್ದಾರೆ. ಇನ್ನು ದರ್ಶನ್ ಈ ಹಿಂದಿನ ವಿಡಿಯೋದಲ್ಲಿ ನೆನೆದಿದ್ದು ಅಂದ್ರೆ 3 ಮಾತ್ರ, ಅದುವೇ ಸೆಲೆಬ್ರಿಟೀಸ್ಗಳ ಜೊತೆಗೆ ಧನ್ವೀರ್, ರಕ್ಷಿತಾ ಹಾಗೂ ರಚಿತಾರನ್ನ. ಅಂದಹಾಗೆ ತನ್ನ ಆತ್ಮೀಯ ಗೆಳತಿ ರಕ್ಷಿತಾ ತಮ್ಮ ರಾಣಾ ಮದುವೆಯ ಆರತಕ್ಷತೆಗೂ ಕೂಡ ಹೋಗಿ ಬಂದಿದ್ರು ದರ್ಶನ್. ತಮ್ಮಿಬ್ಬರ ಗೆಳೆತನ ಎಷ್ಟು ಸ್ಟ್ರಾಂಗ್ ಅನ್ನೋದನ್ನ ಪ್ರೂವ್ ಮಾಡಿದ್ರು. ರಕ್ಷಿತಾ ಕೂಡ ಅಷ್ಟೇ, ನನ್ನ ಗೆಳೆಯನಿಗೆ ಒಳ್ಳೇದಾಗ್ಬೇಕು, ಅವನು ಎಲ್ಲಿದ್ರೂ ಚೆನ್ನಾಗಿರ್ಬೇಕು ಅಂತ ಹಾರೈಸಿದ್ರು. ದರ್ಶನ್ ಜೈಲಿಂದ ಹೊರಗಡೆ ಬಂದಾಗ ಆ ದಿನವನ್ನ ಸೆಲೆಬ್ರೇಟ್ ಮಾಡಿದ್ರು. ಇದೀಗ ಆ ಕಾರ್ಯಕ್ರಮದ ನಂತರ ದರ್ಶನ್ ವಾಮನ ಸಿನಿಮಾದ ಟ್ರೇಲರ್ ಲಾಂಚ್ಗೆ ಬರ್ತಾ ಇದ್ದು, ಧನ್ವೀರ್ಗೆ ಈಗ ಕಾಟೇರನ ಬಲ ಸಿಕ್ಕಿದೆ. ಗುರುವಾರ ತನ್ನ ನೆಚ್ಚಿನ ಡಿ ಬಾಸ್ನ ಭೇಟಿ ಮಾಡೋ ಕಾತುರದಲ್ಲಿದ್ದಾರೆ ಡಿ ಅಭಿಮಾನಿಗಳು.